ಕಚೇರಿ ಮುಂದೆ ಕೂತಿದ್ದೀರಿ ಸರ್. ಈಗೇನು ಕ್ರಮ ಆಗುವವರೆಗೂ ಇಲ್ಲೇ ಇರ್ತೀರಾ ಸರ್? ಏನು ನಿಮ್ಮ ಬೇಡಿಕೆ ಸರ್? ಇವತ್ತು ನಿನ್ನೆಯಿಂದ ಕೂಡ ಇಲ್ಲಿ ತನಕ ಕೂಡ ನಾವು ಅಹೋರಾತ್ರಿ ಪ್ರತಿಭಟನೆ ಕೂಡ ಮುಂದುವರಿಸಿದ್ವಿ. ಇವತ್ತು ಕೂಡ ಸಂಜೆ ತನ ಇಲ್ಲಿದೆ. ಇವತ್ತು ರಾತ್ರಿ ಒಳಗಡೆ ಎಲ್ಲ ನಮ್ಮ ನಾಯಕರು ಸೇರಿ ಈ ಹೋರಾಟವನ್ನು ಮುಟ್ಟುಗೊಳಿಸ್ತದಲ್ಲ, ಈಗ ಪುನಃ ಇನ್ನು ಮುಂದೆ ಇನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋಂಥ ಕಾರಣದಿಂದ ಈ ಹೋರಾಟವನ್ನು ಪುನಃ ಮುಂದಕ್ಕೆ ತೊಗೊಂಡಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಹಾಗಾಗಿ ನಿನ್ನೆ ರಾಜ್ಯದಾದ್ಯಂತ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋರಾಟ ನಡೆದಿದೆ. ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇಲ್ಲಿ ಭಾಗದ ಮೀಸಲು ಕ್ಷೇತ್ರದಿಂದ ಗೆದ್ದಿರೋ ಕಾರಣ ಅವರು ಇದೇ ಮಂತ್ರಿಗಳು ಸಂಬಂಧಪಟ್ಟಿದ್ದಂಥ ಮಂತ್ರಿಗಳಾಗಿರೋ ಕಾರಣ ಇಷ್ಟೊಂದು ದೊಡ್ಡ ಕಳ್ತನ ಆದಂಥ ಟೈಮಲ್ಲಿ, ಅಂದರೆ ಒಬ್ಬ ಮನೆಯಲ್ಲಿ ಯಾರನ್ನ ರೊಕ್ಕ ಇತ್ತಿದ್ರಿಗಿನ ಯಾವ ರೀತಿಯಲ್ಲಿ ದರೋಡಿಕಾರರು ಇಲ್ಲಿದೆ ಕಳ್ಳರು ಬಂದಾಗ ಯಾವ ರೀತಿಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾನೋ ಆ ರೀತಿ ಕಳ್ತನ ಮಾಡ್ಕೊಂಡು ಹೋಗಿದ್ದಕ್ಕೋಸ್ಕರವಾಗಿ ನಾವು ಅವ್ರನ್ನ ಎಲ್ಲೋ ಒಂದು ಕಡೆ ಒತ್ತಾಯವನ್ನು ಮಾಡಿದ್ವಿ. ಸರ್ಕಾರ ಏನು ಒಪ್ಪಿದ್ದಿಲ್ಲ ಅವ್ರು ರಾಜೀನಾಮೆ ಕೇಳೋಕ್ಕೋಸ್ಕರವಾಗಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಕೂಡ ಒತ್ತಾಯ ಮಾಡಿದ್ದಕ್ಕೋಸ್ಕರವಾಗಿ ಸರ್ಕಾರ ಒಪ್ಪಿ ಅವ್ರನ್ನ ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ಇವತ್ತು ರಾಜೀನಾಮೆಯನ್ನು ಕೊಡಿಸಿದಂಥ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಒತ್ತಾಯವನ್ನು ಮಾಡ್ತೇವೆ. ಇವತ್ತು ಈ ನಿಗಮದ ಹಣ ಏನಿದೆನೋ ಪ್ರತಿಯೊಂದು ಹಣ ಒಂದೊಂದು ರೂಪಾಯಿ ಕೂಡ ಈ ನಿಗಮಕ್ಕೆ ವಾಪಸ್ ಬರಬೇಕು. ಯಾಕಂದರೆ ಇವತ್ತು ಈ ಸಮುದಾಯಗಳ ಏಳಿಗೆ ಸಲುವಾಗಿ ಇಟ್ಟಿರೋಂಥ ಹಣ ನಿಗಮ ಸ್ಥಾಪನೆ ಆಗಿರೋದಂತೆ ಈ ಸಮುದಾಯಗಳ ಸಲುವಾಗಿ ಸ್ಥಾಪನೆ ಆಗಿರೋ ಕಾರಣ ಇವತ್ತು ಈ ಪ್ರತಿಯೊಂದು ರೂಪಾಯಿ ಕೂಡ ವಾಪಸ್ ಬರಬೇಕು ಅನ್ನೋಂಥದ್ದು ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಜೊತೆಲಿ ಮುಖ್ಯಮಂತ್ರಿಗಳ ಮೇಲೆ ಕೂಡ ಅನುಮಾನ ಬರ್ತಾ ಇದೆ. ಕೇವಲ ಈ ನಿಗಮದಲ್ಲೇ ಮಾತ್ರ ಈ ರೀತಿ ಅವ್ಯವಹಾರ ಆಗಿದೆನಾ, ಬೇರೆ ನಿಗಮಗಳಲ್ಲಿ ಕೂಡ ಈ ರೀತಿ ಅವ್ಯವಹಾರ ಆಗಿದೆ ಅನ್ನೋಂಥದ್ದು ತಿಳ್ಕೊಬೇಕಾದ್ರಿನ ಅವ್ರು SIT ಮೂಲಕ ಅಂತ ಆಗಲ್ಲ. ಅಲ್ಲಿ ಎಲ್ಲೊಂದು ಕಡೆ CBIಗೆ ಎಲ್ಲೊಂದು ಕಡೆ ಕೊಡಬೇಕಾಗುತ್ತೆ. ಹಾಗಾಗಿ ನಾವು CBI ಕೊಡಬೇಕನ್ನೋಂಥದ್ದು ಕೂಡ ಒತ್ತಾಯನೂ ಕೂಡ ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಸಂಜೆ ಒಳಗಡೆ ಇವತ್ತು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ತೀರ್ಮಾನವನ್ನು ನಮ್ಮ ಕಾರ್ಯಕರ್ತರ ಜೊತೆ ಬಂಧನ ಆಗಬೇಕು. ಜೊತೆಗೆ CM ಸಿದ್ದರಾಮಯ್ಯ ಅದು ಭಾಳ ಕ್ಲಿಯರ್ ಆಗಿದೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಏನು ಇವತ್ತು ಈ ಭಾಗದ ಮಾಜಿ ಸಚಿವರು ಏನಿದ್ರು ಅವ್ರನ್ನ ಬಂಧನ ಮಾಡಬೇಕು. ಮೊದಲನೇ ಡಿಮ್ಯಾಂಡು ಬಂಧನ ಮಾಡಲೇಬೇಕು. ಇವತ್ತು ವೀರಾವೇಶವಾಗಿ ಇಷ್ಟೊಂದು ದೊಡ್ಡ ಹಣ ಯಾರೋ ದನಕಾಯರಿಗೆ ಅಕೌಂಟಿಗೆ ಹಾಕ್ತಾರ, ಯಾರೋ ಲಿಕ್ಕರ್ ಶಾಪಿಗೆ ಹಾಕ್ಕೊಂತಾರ, ಬಂಗಾರ ಅಂಗಡಿಗೆ ಹಾಕ್ಕೊಂತಾರ. ಬಳ್ಳಾರಿಯಲ್ಲಿ ಸುಮಾರು 25 ಕೋಟಿ ರೂಪಾಯಿ ಹತ್ತತ್ರ ಸಾಕಷ್ಟು ಮಂದಿಗೆ ಅಕೌಂಟ್ಗಳಿಗೆ ಹಾಕಿ ಇವತ್ತು CBI ಎಲ್ಲ ಕೂಡ ಅಕೌಂಟ್ಗಳು ಸೀಜ್ ಮಾಡ್ತಾ ಇದೆ. ಎಲೆಕ್ಷನ್ದಲ್ಲಿ ಕೂಡ ಹತ್ತತ್ರ ಲೋಕಸಭಾ ಎಲೆಕ್ಷನ್ದಲ್ಲಿ ಕೂಡ ಈ ಹಣ ಈ ಬುಡಕಟ್ಟು ಸಮುದಾಯಗಳ ಪರಿಶಿಷ್ಟ ವರ್ಗಗಳ ನಿಗಮದ ಹಣ ಇಲ್ಲಿ ಎಲೆಕ್ಷನ್ಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ ಆದಂಥ ಟೈಮಲ್ಲಿ ಕೂಡ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕುಂತಿದೆ. ಹಂಗಾಗಿ ಇವರೊಬ್ಬರೇ ಕಳ್ಳರಿದ್ದಾರೆ. ಇವತ್ತು ಈ ಸರ್ಕಾರದಲ್ಲಿ ಅಲಿಬಾಬಾನ 40 ಪರ್ 5 ಕಳ್ಳರಿದ್ದಾರೆ ಅನ್ನೋಂಥದ್ದು ತನಿಖೆ ಆಗಬೇಕಾಗಿದೆ. ಅದಕ್ಕೂ ತನಿಖೆಗೋಸ್ಕರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.